ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಈಶ್ವರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸಾಕಷ್ಟು ವಿಷಯಗಳನ್ನ ಆ್ಯಂಡ್ ಟಿಪ್ಸ್ಗಳನ್ನ ಫಿನಾನ್ಷಿಯಲ್ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದೀನಿ. ಹಾಗೆ ಮಧ್ಯದಲ್ಲಿ ಒಂದು ಪವರ್ಫುಲ್ ಆಗಿರ್ತಕ್ಕಂತಹ ನಮ್ಮ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಇರ್ತಕ್ಕಂತಹ ಒಂದು ವಸ್ತುಗಳನ್ನ ಉಪಯೋಗಿಸ್ಕೊಂಡು ರೆಮಿಡೀಸ್ಗಳನ್ನ ಪವರ್ಫುಲ್ ಆಗಿರ್ತಕ್ಕಂಥ ರೆಮಿಡೀಸ್ಗಳನ್ನ ತಿಳಿಸ್ತಾ ಬರ್ತಾ ಇದ್ದೀನಿ. ಹಾಗೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಮಗೆ ಇನ್ಸ್ಟ್ಯಾಂಟ್ಲಿ ನಮಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ದುಡ್ಡಿನ ಡೇಟ್ ಯಾರಿಗೋ ಒಬ್ಬರು ಸಾಲ ಕೊಡಬೇಕಾಗಿರುತ್ತೆ. ಆ ಸಾಲನ ತೀರಿಸಲಿಕ್ಕೆ ಅಥವಾ ಒಂದು EMI ಆಗಿರ್ಬೋದು, ಮಕ್ಕಳು ಫೀಸ್ ಕಟ್ಟಲಿಕ್ಕಾಗಿರ್ಬೋದು, ಯಾವುದೇ ಒಂದು ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಮಗೆ ದುಡ್ಡು ಬೇಕಾಗಿರುತ್ತೆ. ಇನ್ಸ್ಟ್ಯಾಂಟ್ಲಿ ನಮಗೆ ತಕ್ಷಣದಲ್ಲಿ ಹಣ ಬೇಕಾಗಿರುತ್ತೆ. ಆ ತಕ್ಷಣದಲ್ಲಿ ಹಣ ಬೇಕು ಅಂತ ಅಂದರೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಪಲಾವ್ ಎಲೆನ ಉಪಯೋಗಿಸ್ಕೊಂಡು ನಮಗೆ ಇನ್ಸ್ಟ್ಯಾಂಟ್ಲಿ ಹೇಗೆ ಪಲಾವ್ ಎಲೆ ಖಾಲಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಿಮಗೆ ಡೆಮೋ ತೋರಿಸ್ಲಿಕ್ಕೋಸ್ಕರ ಒಂದು ಚಿಕ್ಕ ಪಲಾವ್ ಎಲೆನ ತೊಗೊಂಡು ಬಂದಿದ್ದೀನಿ, ಬೇಜಾರಾಗಬೇಡಿ. ಸೊ ಈ ಪಲಾವ್ ಎಲೆನ ಇಟ್ಕೊಂಡು ನಾವು ಇನ್ಸ್ಟೆಂಟ್ಲಿ ಹೇಗೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು, ನಾವು ಅಂದ್ಕೊಂಡಿರ್ತಕ್ಕಂಥ ದುಡ್ಡು ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ಕೈಗೆ ಸೇರ್ತಕ್ಕಂಥ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ರೆಮಿಡೀಸ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಿಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಚಾನಲ್ ಬಗ್ಗೆ ಹೇಳ್ತಕ್ಕಂಥದ್ದು ಮರೆತೆ. ಸೊ ನನ್ನದೇ ಆದಂತಹ ಈ ಒಂದು ಒಕ್ಕಲಿಗರ ಯುವ ಬ್ರಿಗೇಡ್ ಅನ್ನೋ ಒಂದು ಚಾನಲ್ ಓಪನ್ ಆಗಿದೆ. ಇದು ನಮ್ಮ ಅನ್ನ ಕೆಲಸ ಒಂದು ವ್ಯವಸ್ಥೆಗಳನ್ನ ಕಲ್ಪಿಸ್ತಕ್ಕಂತಹ ಒಂದು ಚಾನಲ್ ಆಗಿದೆ. ಇದು ಚಾನಲ್ ಬಂದು ಇನ್ನು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬಾಲಗಂಗಾಧರ್ ಸ್ವಾಮೀಜಿಯವರ ಅಂಡರಲ್ಲಿ ನಾವು ಈ ಕೆಲಸ ಮಾಡ್ತಾ ಇರೋದು. ಈ ಚಾನಲ್ನ ಉದ್ದೇಶ ಯಾರಿಗೆಲ್ಲ ಕೆಲಸ ಇರಲ್ಲ, ಯಾರಿಗೆಲ್ಲ ಒಂದು ಜೀವನದ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಯಾರೆಲ್ಲ ಬಡವರು ಇರ್ತಾರೆ ಅಂತಹವ್ರಿಗೆ ಒಂದು ಕೆಲಸ ಒಂದು ಕಲ್ಪಿಸ್ತಕ್ಕಂಥ ಒಂದು ಉದ್ದೇಶವಾಗಿದೆ. ದಯವಿಟ್ಟು ಈ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಯಾರೆಲ್ಲರಿಗೂ ಒಂದು ಕೆಲಸದ ಅವಶ್ಯಕತೆ ಇದೆ ಅಥವಾ ಯಾರೆಲ್ಲ ತುಂಬ ಕಷ್ಟದಿಂದ ಇದ್ದೀರಾ, ನಮ್ಮ ಒಂದು ಚಾನಲ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನು ಸಹಾಯ ಬೇಕು ಅದನ್ನು ಕೇಳಬೇಕು ಅನ್ನೋದನ್ನು ನಮ್ಮ ಒಂದು ಇಂಟೆನ್ಷನ್ ಆಗಿದೆ. ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಹಾಕಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಒಂದು ಎಪಿಸೋಡ್ ಕಡೆ ಹೋಗೋಣ. ಸ್ನೇಹಿತರೆ, ನಾವು ಸಾಕಷ್ಟು ಬಾರಿ ಈ ಪಲಾವ್ ಎಲೆನ ಬಗ್ಗೆ ಒಂದು ಸಾಕಷ್ಟು ವೀಡಿಯೋಸ್ನ ಮಾಡಿದ್ದೀನಿ. ಇವತ್ತಿನ ಎಪಿಸೋಡ್ನಲ್ಲಿ ಈ ಪಲಾವ್ ಎಲೆನಲ್ಲಿ ಹೇಗೆ ನಾವು ಒಂದು ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಇದು ಚಿಕ್ಕದಿದೆ ಪಲಾವ್ ಎಲೆ, ಬಟ್ ನೀವು ದೊಡ್ಡದು ತಗೊಳ್ಬೇಕಾಗತ್ತೆ. ಯಾಕಂದರೆ ಯಾವುದೇ ರೀತಿ ಹರಿದೋಗಿರೋದಾಗಿರ್ಬೋದು, ಒಂಥರ ಏನೋ ಎಲ್ಲ ಎಲೆ ಇದಾಗಿರೋದಾಗಿರ್ಬಾರ್ದು, ಅದಾಗಿರಬಾರ್ದು. ನೀಟಾಗಿ ಇರ್ತಕ್ಕಂಥ ಒಂದು ಒಳ್ಳೆ ಚೆನ್ನಾಗಿರ್ತಕ್ಕಂಥ ಪಲಾವ್ ಎಲೆನ ತಗೊಳ್ಳಿ. ಈ ಪಲಾವ್ ಎಲೆ ಮೇಲೆ ಒಂದು ಗ್ರೀನ್ ಸ್ಕೆಚ್ ಪೆನ್ನಲ್ಲಿ ನಿಮಗೆ ಎಷ್ಟು ದುಡ್ಡು ಬೇಕು ಅನ್ನೋದನ್ನು ಬರೀರಿ. ನನಗೆ ಇಷ್ಟು ದುಡ್ಡು ಬಂದಿದೆ ಅಂತ ಈ ರೀತಿ ವರ್ಡಲ್ಲಿ ವಾಕ್ಯದಲ್ಲಿ ಬರೆಯೋದು ಬೇಡ. ಜಸ್ಟ್ ವರ್ಡಲ್ಲಿ 5,000 ಬೇಕಾ ಅಥವಾ 10,000 ಬೇಕಾ, ಇದನ್ನು ಗ್ರೀನ್ ಸ್ಕೆಚ್ ಪೆನ್ನಲ್ಲಿ ಇದನ್ನು 10,000 ಫಾರ್ ಎಕ್ಸಾಂಪಲ್ 10,000 ಅಂತ ನಾನು ಬರೀತೀನಿ. ಗ್ರೀನ್ ಸ್ಕೆಚ್ ಪೆನ್ನಲ್ಲಿ 10,000 ಅಂತ ಬರೆದ್ಬಿಟ್ಟು ಇದನ್ನು ಫೋಲ್ಡ್ ಮಾಡಿ ಈ ರೀತಿ. ಓಕೆ, ಇದನ್ನು ಫೋಲ್ಡ್ ಮಾಡೋದಕ್ಕಿಂತ ಮುಂಚಿತವಾಗಿ ಚಕ್ಕೆ ಗೊತ್ತಿದೆಯಾ ನಿಮಗೆ? ಚಕ್ಕೆ ಪುಡಿ ಅಂತ ಬರುತ್ತೆ, ಆಲ್ಮೋಸ್ಟ್ ಅಂಗಡಿಗಳಲ್ಲಿ ಸಿಗುತ್ತೆ. ಆ ಚಕ್ಕೆ ಪುಡಿ ಸಿಗಲಿಲ್ಲ ಅಂತ ಅಂದರೆ ಆ ಚಕ್ಕೆನ ನೀವೇ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಬೋದು. ಆ ಚಕ್ಕೆ ಪುಡಿನ ನೀವು 10,000 ಅಂತ ಗ್ರೀನ್ ಸ್ಕೆಚ್ ಪೆನ್ನಲ್ಲಿ ಬರೆದಿರ್ತೀರ ಅಲ್ವಾ, ಅದ್ರ ಮೇಲೆ ಹೀಗೆ ಉದುರಿಸ್ಬಿಡಿ. ಸೊ ಆ ಅಕ್ಷರ ಎಲ್ಲ ಒಂದು ಮುಚ್ಚೋ ಥರ ಅದನ್ನು ಚಕ್ಕೆ ಪುಡಿನ ಉದುರಿಸ್ಬಿಟ್ಟು ಇದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಇದನ್ನು ಲವಂಗ ಬರುತ್ತೆ ಗೊತ್ತಾ, ಚೆನ್ನಾಗಿರ್ತಕ್ಕಂತಹ ಲವಂಗ ಹೀಗೆ ಫೋಲ್ಡ್ ಮಾಡಿ ಈ ಲವಂಗನ ಇದ್ರ ಮೇಲೆ ಪಾನ್ ಥರ ಹೀಗೆ ಚುಚ್ಚಿಬಿಡಿ. ಸೊ ಇದನ್ನು ಚುಚ್ಚಿಬಿಟ್ಟು ಈ ರೀತಿ ಒಂದು ದೊಡ್ಡದು, ನಾನು ನಿಮಗೆ ಡೆಮೋಗೋಸ್ಕರ ಚಿಕ್ಕದ ಮಣ್ಣಿನ ದೀಪ ತೋರಿಸ್ತಾ ಇದ್ದೀನಿ. ಸೊ ಈ ದೊಡ್ಡದ ಮಣ್ಣಿನ ಹಣತೆಯನ್ನು ನೀವು ತಗೊಳ್ಳಿ. ಸೊ ಫಸ್ಟ್ ಏನು ಮಾಡ್ತೀರಾ, ಇನ್ನೊಂದು ಸಲ ಕ್ಲಿಯರಾಗಿ ಹೇಳ್ತೀನಿ. ಈ ಒಂದು ಚೆನ್ನಾಗಿರ್ತಕ್ಕಂಥ ಪಲಾವ್ ಎಲೆನ ತೊಗೊಂಡು ಇದಕ್ಕೆ ಗ್ರೀನ್ ಸ್ಕೆಚ್ ಪೆನ್ನಲ್ಲಿ ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಬರೆದ್ಬಿಟ್ಟು ಇದ್ರ ಮೇಲ್ಗಡೆ ಚಕ್ಕೆ ಪುಡಿನ ಉದುರಿಸ್ತೀರಾ. ಅದಾದ ನಂತರ ಇದನ್ನು ಹೇಗೆ ಫೋಲ್ಡ್ ಮಾಡ್ತೀರಾ, ಫೋಲ್ಡ್ ಮಾಡಿ ಅದ್ರ ಮೇಲೆ ಲವಂಗವನ್ನು ಚುಚ್ತೀರಾ. ಚುಚ್ಚಾದ ನಂತರ ಇದನ್ನು ಹೀಗೆ ಒಂದು ಚಕ್ಕೆ ಮಣ್ಣೆಣ್ಣೆನ ತೊಗೊಂಡು ಇದಕ್ಕೆ ಪಚ್ಚ ಕರ್ಪೂರ ಅಂತ ಬರುತ್ತೆ ಅಥವಾ ಭೀಮಸೇನಿ ಕರ್ಪೂರ ಅಂತ ಬರುತ್ತೆ. ಆ ಕರ್ಪೂರನ ಇದರೊಳಗಡೆ 1-2-3 ಹಾಕಬೇಕಾಗುತ್ತೆ. ಆಲ್ಮೋಸ್ಟ್ ಈ ರೀತಿ ಕರ್ಪೂರ ಎಲ್ಲರ ಮನೆಯಲ್ಲೂ ಯೂಸ್ ಮಾಡ್ತಾರೆ. ಇದು ಒಂದು ಡೂಪ್ಲಿಕೇಟ್ ಕರ್ಪೂರ ಆಗಿರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಏನೂ ಯೂಸ್ ಆಗಲ್ಲ. ಪಚ್ಚ ಕರ್ಪೂರ ಅಥವಾ ಕೇಳಿದ್ರೆ ಕೊಡ್ತಾರೆ, ಅಥವಾ ಭೀಮಸೇನಿ ಕರ್ಪೂರ ಅಂತ ಬರುತ್ತೆ. ಆ ಒಂದು ಕರ್ಪೂರನ ತೊಗೊಂಡು ಈ ಮಣ್ಣಿನ ಹಣತೆ ಒಳಗಡೆ ಒಂದು 3-4 ಹಾಕಬೇಕಾಗತ್ತೆ. ಅದು ಹಾಕಿದ ನಂತರ ಇದನ್ನು ಮರ್ಚಿ ಫೋಲ್ಡ್ ಮಾಡಿರ್ತೀರ ಈ ಪಲಾವ್ ಎಲೆನ ಇಡಬೇಕಾಗುತ್ತೆ.
ಬಿಡಬೇಕಾಗತ್ತೆ. ಮತ್ತೆ ಇದ್ರ ಮೇಲೆ ಮತ್ತೆ ಇನ್ನೊಂದೆರಡು ಪಚ್ ಕರ್ಪೂರ ಅಥವಾ ಭೀಮಸೇನಿ ಕರ್ಪೂರನ ಇದ್ರ ಮೇಲೆ ಇಟ್ಟು ಇದನ್ನು ಸುಟ್ಟು ಬಿಡಬೇಕಾಗತ್ತೆ. ಇದನ್ನು ಸುಡೋದಕ್ಕಿಂತ ಮುಂಚೆ ಇದರಲ್ಲಿ ನೀವೇನೋ ಒಂದು ಒಳ್ಳೆ ರೀತಿ ಅಫರ್ಮೇಷನ್ ಮಾಡ್ಕೊಳ್ಬೇಕು. ಏನೋ ನಿಮಗೆ ಗೊತ್ತಿದೆ ಅಫರ್ಮೇಷನ್ ಏನು ಅಂತ, ಆಲ್ರೆಡಿ ನನಗೆ ಆಗಿದೆ, ನನಗೆ ದುಡ್ಡು ಸಿಕ್ಕಿದೆ, ಆಲ್ರೆಡಿ ನೀವು ಅನುಮಾನ ಪಡಬಾರ್ದು. ನಾನು ಈ ಒಂದು ರೆಮಿಡೀಸ್ನ ಮಾಡಿದ್ದೀನಿ, ನನಗದು ಸಿಗುತ್ತಾ ಸಿಗದೇ ಇರುತ್ತಾ ಈ ರೀತಿ ಹೇಳ್ತಕ್ಕಂಥದ್ದು ಇರಬಾರ್ದು. ನಿಮ್ಮಲ್ಲಿ ಒಂದು ಸ್ಪಷ್ಟವಾದ ನಾನು ಮಾಡಿದ್ದೀನಿ, ಆ ಯೂನಿವರ್ಸ್ ನನಗೆ ಕೊಟ್ಟೇ ಕೊಡ್ತಾನೆ, ಭಗವಂತ ಅದನ್ನು ನನಗೆ ಕೊಟ್ಟೇ ತೀರ್ತಾನೆ ಅನ್ನೋದೊಂದು ಬಲವಾದಂತಹ ನಂಬಿಕೆ ನಿಮ್ಮಲ್ಲಿ ಇರಬೇಕು. ಆ ನಂಬಿಕೆ ಇದ್ದಾಗ ಏನಾಗುತ್ತೆ, ನಿಮ್ಮಲ್ಲೊಂದು ಅಂತಹದೊಂದು ಉದ್ಭವ, ನೀವು ಈಗ ಫಾರ್ ಎಕ್ಸಾಂಪಲ್ ನನಗೊಂದು 10,000 ದುಡ್ಡು ಸಿಕ್ಕಿದ್ರೆ ಯಾವ ರೀತಿ ನೀವು ಫೀಲ್ ಮಾಡ್ತೀರಾ, ಅದೇ ರೀತಿ ನಾನು ಇರ್ತಕ್ಕಂತಹ ಎಲ್ಲ ಸಾಲಗಳು ತೀರಿದೆ, ನನಗಿಂಥ ದಿನ ಬಂದು ನನಗೆ ದುಡ್ಡು ಸೇರಿದೆ, ಅಂತಹ ದುಡ್ಡು ನನ್ನ ಕೈಯಲ್ಲಿದೆ, ಎಲ್ಲವನ್ನ ನಾನು ಸಾಲ ತೀರಿಸಿದ್ದೀನಿ, ಏನಾಗಬೇಕಾಗಿದ್ದು ಆ ಕೆಲಸ ಇದೆ ಅಂತ ಹೇಳಿಬಿಟ್ಟು ಇದನ್ನು ಸುಟ್ಟು ಪುಡಿ ಮಾಡಿ ಒಂದು ಒಳ್ಳೆ ರೀತಿ ಪಾಸಿಟಿವಲಿ ಆಲ್ರೆಡಿ ನನ್ನ ಹತ್ರ ದುಡ್ಡಿದೆ ಅನ್ನೋ ರೀತಿ ಖುಷಿ ಪಡ್ತಾ ವಿಜುವಲೇಷನ್ ಮಾಡ್ತಾ ಇದನ್ನು ಪುಡಿ ಮಾಡಿ. ಇದನ್ನು ಪುಡಿ ಮಾಡಿದ ನಂತರ ಯಾವುದಾದ್ರೂ ಒಂದು ನಿಮ್ಮ ಮನೆಯಲ್ಲಿ ಹರಿತಾ ಇರ್ತಕ್ಕಂಥ ನೀರಿಗೆ ಇದನ್ನು ಬಿಟ್ಬಿಡ್ಬೇಕಾಗುತ್ತೆ ಅಥವಾ ಒಂದು ಗಿಡದ ಬುಡಕ್ಕೆ ಹಾಕಿಬಿಡ್ಬೇಕಾಗತ್ತೆ. ಇದನ್ನು ಹಾಕಿದ ನಂತರ ಅದನ್ನು ಹಾಕಿ ಇದನ್ನು ಮಾಡಿ ಬರೋವಷ್ಟರೊಳಗಡೆ ಕೆಲವ್ರಿಗೆ ಅದು ಎಷ್ಟು ಬೇಕು ಅಂತ ಅವ್ರು ಅಂದ್ಕೊಂಡಿರ್ತಾರೋ ಅಷ್ಟು ದುಡ್ಡು ಕೂಡ ಬಂದಿರುತ್ತೆ. ಕೆಲವ್ರಿಗೆ 2 ದಿನ ಆಗುತ್ತೆ, 1 ವಾರ ಆಗುತ್ತೆ, 15 ದಿವಸ ಆಗುತ್ತೆ. ಅದಕ್ಕೆ ನಿಮ್ಮ ಮೇಲೆ ಡಿಪೆಂಡ್, ನೀವು ಹೇಗೆ ನಂಬಿರ್ತೀರಾ, ಯಾವ ರೀತಿ ನಂಬಿಕೆ ಇಟ್ಟು ಯೂನಿವರ್ಸ್ಗೆ ನೀವು ಹತ್ತಿರ ಆಗಿರ್ತೀರಾ ಆ್ಯಂಡ್ ಎಷ್ಟು ಬಲವಾಗಿ ನಂಬಿರ್ತೀರಾ ಅನ್ನೋದ್ರ ಮೇಲೆ ನಂಬಿಕೆ ಇರುತ್ತೆ. ಇದನ್ನು ಮಾಡಿಬಿಟ್ಟು ನನಗಾಗುತ್ತಾ, ದುಡ್ಡು ಸಿಗುತ್ತಾ ಅಂದರೆ ಖಂಡಿತ ಅದನ್ನು ಮಾಡಿದ್ದೀರಾ, ಆಲ್ರೆಡಿ ನನಗಿದೆ ಅನ್ನೋದ್ರ ಅಂದ್ಕೊಂಡು ಅದ್ರ ಬಗ್ಗೆ ಇನ್ನು ಬಿಟ್ಬಿಡಿ. 1-2 ದಿನದಲ್ಲಿ 1 ವಾರದೊಳಗಡೆ ನಿಮ್ಮ ಹತ್ರ ನಿಮ್ಗೆ ಎಷ್ಟು ಬೇಕು ಅಂತ ಈ ಫಲಾವೇಲಿನಲ್ಲಿ ಬರೆದಿರ್ತೀರಾ ಅಷ್ಟು ದುಡ್ಡು ನಿಮ್ಮ ಹತ್ರ ಬಂದು ಸೇರುತ್ತೆ. ಸ್ನೇಹಿತರೆ, ದಯವಿಟ್ಟು ಈ ರೆಮಿಡೀಸ್ ನಿಮಗೆ ಇಷ್ಟ ಆಗಿದ್ರೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಫುಲ್. ಇಲ್ಲಿವರೆಗೂ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು.